ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಅದೇ ಬಂದಿದೆ ಅನ್ಕೊಂಡಿದ್ದೀನಿ. ದುಬೈ ಸಿಟಿ ಒಳಗಡೆ ಒಂದು ಒಳ್ಳೆ ಏರಿಯಾದಲ್ಲಿ ಇರ್ತೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ, ಮನೆ ಅಂದ್ಮೇಲೆ ಎಷ್ಟು ಜಾಗ ಇದ್ರೂ ಸಾಕಾಗೋದಿಲ್ಲ. ಶಾಪಿಂಗ್ ಮಾಡ್ತಾನೆ ಇರ್ತೀವಿ, ಏನಾದ್ರೂ ತಗೊಂಡ್ ಬರ್ತಾನೆ ಇರ್ತೀವಿ. ಎಷ್ಟು ಜಾಗ ಇದ್ರು ಅಯ್ಯೋ ಜಾಗನೇ ಇಲ್ಲ ಅಂತ ಅನ್ಸ್ತಾನೆ ಇರತ್ತೆ. ಅಡಿಗೆ ಮನೆ ಅಂತ ಬಂದಾಗ ಎಷ್ಟು ಜಾಗ ಇದ್ರೂ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಈ ಪುಟಾಣಿ ಮನೆ ಒಳಗಡೆ ಚಿಕ್ಕದಾಗಿರೋದು ಕಿಚನ್ ಇವಾಗ ಸದ್ಯಕ್ಕೆ ಇದರಲ್ಲೇ ಇನ್ನೊಂದು ಏನಾದ್ರೂ ಮಾಡಿಫೈ ಮಾಡ್ಕೊಂಡು ಸ್ಪೇಸ್ ಯುಟಿಲೈಸ್ ಮಾಡ್ಕೋಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ನ ಹಸ್ಬೆಂಡ್ ಒಂದು ಐಡಿಯಾ ಕೊಟ್ಟರು. ಅಮೆಝಾನಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ, ನಮಗೆ ಸಿಂಪಲ್ ಲೈಫ್ ಸೊಲ್ಯೂಷನ್ಸ್ ಕೊಡೋ ಥರ ತುಂಬ ಪ್ರಾಡಕ್ಟ್ಸ್ ಇದೆ. ಅದನ್ನು ಯಾಕೆ ಉಪಯೋಗಿಸ್ಕೋಬಾರ್ದು ಅಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ನೋಡೋಣ ಈ ಥರ ಪ್ರಾಡಕ್ಟ್ಸ್ನು ನಾವು ತಗೊಂಡು ಇರೋದನ್ನೇ ಇನ್ನೂ ಬೆಟರಾಗಿ ಹೆಂಗೆ ಮಾಡಿಫೈ ಮಾಡ್ಬೋದು ಅಂತ ಅಂದ್ಕೊಂಡು ಈ ನನ್ನ ಹಿಂದೆ ನಿಮಗೆ ಕಾಣಿಸ್ತಿರ್ಬೋದು, ಈ ವಾಷಿಂಗ್ ಮಷೀನ್ ಸ್ಪೇಸ್ ಒಂದು ಸ್ವಲ್ಪ ಇದ್ರ ಮೇಲ್ಗಡೆ ಖಾಲಿ ಇದೆ. ಇದ್ರ ಪಕ್ಕಕ್ಕೆ ಕಿಚನ್ ಇದೆ. ಇಟ್ಸ್ ವೆರಿ ಸ್ಮಾಲ್, ತುಂಬ ಚಿಕ್ಕದಾಗಿದೆ. ಸೊ ನನಗೆಲ್ಲ ಐಟಮ್ಸು ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಸ್ ಕಂಜೆಸ್ಟೆಡ್ ಅನಿಸ್ತಾ ಇತ್ತು. ಈ ವಾಷಿಂಗ್ ಮಿಷಿನ್ ಮೇಲ್ಗಡೆ ಇರೋ ಜಾಗ ಯಾಕೆ ನಾವು ಯುಟಿಲೈಸ್ ಮಾಡಬಾರ್ದು ಅಂತ ಸ್ಟೋರೇಜ್ ಆಪ್ಷನ್ಸ್ ಹುಡುಕ್ತಾ ಇದ್ವಿ ಅಮೆಝಾನಲ್ಲಿ. ಆವಾಗ ನಮಗೊಂದು ಅಮೇಝಿಂಗ್ ಪ್ರಾಡಕ್ಟ್ ಸಿಕ್ತು. ಅದು ಇಮೇಜಸ್ ಅಲ್ಲೇನೋ ನೋಡೋಕೆ ಚೆನ್ನಾಗಿತ್ತು, ತರಿಸ್ಕೊಂಡಿದ್ದೀವಿ. ಅದು ಹೇಗಿರತ್ತೆ, ಅದನ್ನ ಇವಾಗ ಫಿಟ್ ಮಾಡಿದಾಗ ಹೆಂಗೆ ಕಾಣುತ್ತೆ, ಫಿಟ್ ಮಾಡಿ ಜೋಡಿಸಿದಾಗ ಹೆಂಗೆ ಕಾಣುತ್ತೆ, ಅದನ್ನೆಲ್ಲ ನಾನು ನಿಮಗೆ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಅದೇನಾದರೂ ನಿಮಗೂ ಯೂಸ್ ಆಯಿತು ಅಂದರೆ ನೀವು ಖಂಡಿತ ಹೋಗಿ ಆ ಪ್ರಾಡಕ್ಟ್ ತೊಗೋಬೋದು. ಸೊ ದಿಸ್ ಈಸ್ ಅನ್ ಆನೆಸ್ಟ್ ರಿವ್ಯೂ. ಸೊ ಆ ಪ್ರಾಡಕ್ಟ್ ಯಾವುದು ಅಂದರೆ ಇದು ಈ ಥರ ಕಾಣುತ್ತೆ. ಸೇಲ್ ಬೋಟ್ ವಾಷಿಂಗ್ ಮಷಿನ್ ರ್ಯಾಕ್ ಅಂತ. ವಾಷಿಂಗ್ ಮಷಿನ್ ಮೇಲ್ಗಡೆನೆ ಈ ಥರ ಒಂದು ಸ್ಟ್ಯಾಂಡ್ ಥರ ಬರುತ್ತೆ. ಅದ್ರ ಮೇಲೆ ಇದು ಏನು ಬೇಕಾದರೂ ಇಟ್ಕೋಬೋದು. ಯೂಶಲಿ ಟಾಯ್ಲೆಟ್ಸಲ್ಲಿ ಅಥವಾ ವಾಷಿಂಗ್ ಏರಿಯಾದಲ್ಲಿ ಇಡುವಂಥ ಸ್ಟ್ಯಾಂಡ್ ಥರ ಇದೆ, ಬಟ್ ನಮಗೆ ಆಪ್ಷನ್ ಇಲ್ಲ. ಇವಾಗ ಎಲ್ಲಿ ವಾಷಿಂಗ್ ಮಷಿನ್ ಇದೆಯೋ ಅಲ್ಲೇ ಇಟ್ಕೋಬೇಕು. ಸೊ ಇದ್ರ ಪ್ರಕಾರ ಇದು ವಾಷಿಂಗ್ ಮಷಿನ್ ಮೇಲ್ಗಡೆನೂ ಇಡ್ಬೋದು. ಅದು ಸೈಜ್ ವೇರಿ ಆಗತ್ತೆ. ವಾಷಿಂಗ್ ಮಷಿನ್ ಅಗಲ ಇರೋದ್ರಿಂದ ಅದಕ್ಕೆ ಒಂದು ಸೈಜ್ ಸ್ಟ್ಯಾಂಡ್ ಸಿಗತ್ತೆ. ಮತ್ತೆ ವಾಶ್ರೂಮ್ ಒಳಗಡೆನೂ ಕಮೋಡ್ ಹತ್ರ ಒಂದು ಆ ಸ್ಪೇಸ್ನು ಯಾಕೆ ಯುಟಿಲೈಸ್ ಮಾಡಬಾರ್ದು ಅಂತ ಅದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಟಿರೋ ಥರ ಒಂದು ಸ್ಟ್ಯಾಂಡ್ ಇದೆ. ಸೊ ನಮಗಿವಾಗ ಸದ್ಯಕ್ಕೆ ವಾಷಿಂಗ್ ಮಷಿನ್ ಮೇಲೆ ಬೇಕಾಗಿತ್ತು, ನಾವು ಅದನ್ನು ಆರ್ಡರ್ ಮಾಡಿದ್ದೀವಿ. ಐ ಹೋಪ್ ಅದೇ ಬಂದಿದೆ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ಬರ್ದಿದೆ ವಾಷಿಂಗ್ ಮಷಿನ್ ರ್ಯಾಕ್ ಅಂತ. ಸೊ ನೋಡೋಣ, ಲೆಟ್ಸ್ ಅನ್ಬಾಕ್ಸ್ ದಿಸ್ ಆ್ಯಂಡ್ ಹೇಗೆ ಸೂಟ್ ಆಗುತ್ತೆ ನಮ್ಮನೆ ವಾಷಿಂಗ್ ಮಷಿನ್ ಮೇಲ್ಗಡೆ ಎಷ್ಟು ಸ್ಪೇಸ್ ನಾವು ಯೂಸ್ ಮಾಡ್ಕೋಬೋದು ಅಂತ ಇವತ್ತು ಸೆಟ್ ಮಾಡಿ ನೋಡೋಣ. ಓಕೆ, ಕಮ್ ಲೆಟ್ಸ್ ಅನ್ಬಾಕ್ಸ್. ಸೊ ಇವಾಗ ಅನ್ಬಾಕ್ಸ್ ಮಾಡೋಕ್ಕೆ ನನ್ನ ಹತ್ರ ಆಯುಧಗಳೆಲ್ಲ ರೆಡಿ ಇದೆ. ಲೆಟ್ಸ್ ಸಿ. ನಾವು ಆ್ಯಕ್ಚುಲಿ ಈಗ ರೀಸೆಂಟಾಗಿ ಸುಮಾರು ಪ್ರಾಡಕ್ಟ್ಸ್ ಮನೆಗೆ ಫರ್ನಿಚರ್ ಅಂತ ಏನು ತಂದಿದ್ದೀವಿ. ಐಕಿಯಿಂದ ಸೆಲ್ಫ್ ಅಸೆಂಬ್ಲಿ ಫರ್ನಿಚರ್ಸೇ ತಂದಿರೋದು. ಸೊ ಅದೊಂಥರ ಎಂಜಾಯ್ಮೆಂಟ್ ಇರುತ್ತೆ, ಒಟ್ಟಿಗೆ ಕೂತ್ಕೊಂಡು ಅಸೆಂಬಲ್ ಮಾಡ್ತಾ ಇದ್ದೀವಿ ಅನ್ನೋವಾಗ ಒಂದು ಮಜಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಲೆಫ್ಟ್ ಸೈಡಲ್ಲಿ ಟಿ ವಿ ಇದೆ, ನನ್ನ ಬ್ಯಾಕ್ ಸೈಡಲ್ಲಿ ಫ್ರಿಡ್ಜ್ ಇದೆ, ಅದ್ರ ಪಕ್ಕ ವಾಷಿಂಗ್ ಮಿಷಿನ್ ಇದೆ, ಅದ್ರ ಪಕ್ಕ ಕಿಚನ್ ಇದೆ. ಸೊ ದಿಸ್ ಈಸ್ ಅವರ್ ರೂಮ್. ದುಬೈ ಸಿಟಿ ಒಳಗಡೆ ಒಂದು ಒಳ್ಳೆ ಏರಿಯಾದಲ್ಲಿ ಇರ್ತೀರಾ ಅಂದರೆ ತುಂಬ ಜಾಸ್ತಿ ಬಾಡಿಗೆ ಇಲ್ಲೆಲ್ಲ. ಕನ್ವೀನಿಯೆಂಟಾಗಿ ಕಂಫರ್ಟಬಲ್ ಆಗಿದೆ ಈ ಮನೆ. ಕ್ಯೂಟ್ ಆ್ಯಂಡ್ ನೈಸ್.
ಈ ಥರ ಇದೆ. ಇಲ್ಲಿ 1 2 3 ಸ್ಟೆಪ್ ಸಿಗತ್ತೆ ನನಗೆ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಸೊ ಸಾಕು ಅನ್ಸುತ್ತೆ. ವಾಷಿಂಗ್ ಮೆಷಿನ್ ಆನಲ್ಲಿರೋವಾಗ ತುಂಬ ಶೇಕ್ ಆಗಿಲ್ಲ ಅಂದರೆ ಬಹುಶಃ ಅದು ಸ್ಟರ್ಡಿ ಆಗಿದೆ ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈ ಥರ ಇವಾಗ ಸೆಟ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ದ ಫೈನಲ್ ರಿಸಲ್ಟ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಮೇಲೆ ಒಂದು ಲೈಕ್ ಬಟನ್ ಒತ್ತಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.